ನಮಸ್ತೆ ಫ್ರೆಂಡ್, ಜೈ ಜವಾನ್ ಜೈ ಕಿಸಾನ್. ನಾನು ಎಸ್ ಎಸ್ ನಾಯಕ್ ಅಂತಂದು ಎಲ್ಲ ಫಾರ್ಮರ್ಸ್ ಏನಂದರೆ ನನಗೆ ಕಾಲ್ ಮಾಡ್ತಿದ್ರು, ಆಮೇಲೆ ಕಮೆಂಟ್ ಆಗ್ತಿದ್ರು, ಆಮೇಲೆ ಭಾಳ ಎನ್ಕ್ವೈರಿ ಮಾಡ್ತಿದ್ರು. ಏನು ಪ್ರಾಬ್ಲಮ್ಸ್ ಅಂದರೆ ಯಾವ ಥರ ಸಬ್ಸಿಡಿ ಕ್ಲೇಮ್ ಮಾಡಬೇಕು ಏನಂತಂದು. ಆ್ಯಕ್ಚುಲಿ ಇದು ಹೇಳ್ತೀನಿ ನೋಡಿ. ಫಸ್ಟ್ ಇಂಪಾರ್ಟೆಂಟ್ಸು 3 ಥಿಂಗ್ಸ್ ಇದೆ. 3 ಅಂದರೆ ಫಸ್ಟ್ ಬಂದುಬಿಟ್ಟು ನಿಮ್ಮ ಲ್ಯಾಂಡಲ್ಲಿ ವಾಟರ್ ಸೋರ್ಸ್ ಇರಬೇಕು. ಏನಂದರೆ ಬೋರ್ವೆಲ್ಲನೇ ಇರ್ಬೋದು, ಇಲ್ಲ ಬಾವಿನೇ ಇರ್ಬೋದು, ಕೆರೆನೇ ಇರ್ಬೋದು, ಅದು ಲ್ಯಾಂಡಲ್ಲಿ ಇರಬೇಕು. ಅದಾಗಿಂದ ನೆಕ್ಸ್ಟ್ ಬಂದುಬಿಟ್ಟು ಒರಿಜಿನಲ್ ಆಧಾರ್ ಕಾರ್ಡು, ಆಮೇಲೆ ಪಾಸ್ಬುಕ್ ಒಂದು, RTC ಪಾಣಿ, ಈ 3 ಇರಬೇಕು. ಯಾರು ಹೆಸರು ಮೇಲೆ ಲ್ಯಾಂಡ್ ಇರ್ತೈತೆ ಅವರೇ ಅಪ್ಲಿಕೇಟೆಡ್ ಆಗ್ತಾರೆ. ಯಾಕಂದ್ರೆ ಬರ್ತಕ್ಕಂಥ ಮುಂದಿನ ದಿನದಲ್ಲಿ ಅವ್ರ ಹೆಸರು ಮೇಲೆ ಮೆಟೀರಿಯಲ್ ಬರ್ತಿರೋದು. ಅವ್ರು ಒನ್ ಟೈಮ್ ತೊಗೊತಿದೆ ಅಂತಂದು ಗ್ರೂಪಿಗೆಲ್ಲ ಟೋಟಲಾಗಿ ಅವ್ರು ತೆಗಿರ್ತಕ್ಕಂಥದ್ದು. ಏನಂದರೆ ಇದು ಆ್ಯಕ್ಚುಲಿ 4 ಸಿಸ್ಟಮ್ಮು ಬಿಡ್ತಿದ್ದಾರೆ ಗೌರ್ಮೆಂಟ್ಲಿಂದ. ಫಸ್ಟ್ ಏನಂದರೆ 3 HP ಒಂದು, 5 HP ಒಂದು, 7 HP ಒಂದು, 10 HP ಒಂದು. ಇವಷ್ಟಕ್ಕೆ ಮಾತ್ರ ಸಬ್ಸಿಡಿ ಇದೆ. ಮತ್ತು ಬೇರೆ ಎಲ್ಲ ಪ್ರಾಡಕ್ಟ್ಗಳು ಬರ್ತಿದ್ದೇವೆ ಕೇಳಿದ್ದೀನಿ. 15 HP ಕೊಡ್ತಾರೆ, 16 HP ಕೊಡ್ತಾರೆ, ಅವೆಲ್ಲ ಇಲ್ಲ. ಆ್ಯಕ್ಚುಲಿ 10 HP ಲಾಸ್ಟ್ ಮಾಡಿದ್ದಾರೆ ಗೌರ್ಮೆಂಟಿಂದ. ಏನು ಮಾಡಬೇಕಂದ್ರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ವೆಬ್ಸೈಟ್ ಇದೆ ಅವ್ರದ್ದು. ಆ ವೆಬ್ಸೈಟಲ್ಲಿ PM ಕಿಸಾನ್ ಕುಸುಮ್ ಯೋಜನೆ ಅಂತಂದು ಅದರಲ್ಲಿ ಅಪ್ಲಿಕೇಶನ್ ಬರ್ತಿದೆ. ಅಪ್ಲಿಕೇಶನಲ್ಲಿ ಆನ್ಲೈನಲ್ಲಿ ಇದೆಲ್ಲ ಫಿಲಪ್ ಮಾಡ್ತಿದ್ದೆ. ಆ್ಯಕ್ಚುಲಿ ಫಿಲಪ್ ಮಾಡಾದ ತಕ್ಷಣ ಏನು ಮಾಡಬೇಕಂದ್ರೆ ನಾವು ಈ ಅಪ್ಲಿಕೇಶನ್ ಹಾಕಿಂದ ಏನಾಗುತ್ತೆ, ಈ ಅಪ್ಲಿಕೇಶನ್ ಹಾಕಿಂದ ಜಸ್ಟ್ ಏನಂದರೆ ನೀವೇ ಅಪ್ಲಿಕೇಶನ್ ಆಗ್ಬೋದು, ಮೊಬೈಲಲ್ಲಿ ಆಗ್ಬೋದು, ಲ್ಯಾಪ್ಟಾಪ್ದಲ್ಲಿ, ಸಿಸ್ಟಮ್ದಲ್ಲಿ ಯಾವುದ್ರಲ್ಲಿ ಆಗ್ಬೋದು. ಹಾಕಿಂದ ಏನಾಗುತ್ತೆ, ಯಾವುದೇ ಥರ ಪ್ರಾಡಕ್ಟ್ ಕೆಲಸ ಮಾಡ್ತಿರ್ತಾರೆ ಮಂದಿ. ನೀವು ಅಪ್ಲಿಕೇಶನ್ ಹಾಕಿನ ಅಂದ್ಕೋತಾರೆ, ಅವ್ರು ಲಿಂಕ್ ಆಗಿರ್ತವೆ ಆಲ್ಮೋಸ್ಟ್ ಆಲ್. ಈ ಡಾಟಾ ಸಿಗ್ಬಿಡ್ತದೆ, ಡಿಸ್ಟ್ರಿಬ್ಯೂಟರ್ ಸಿಕ್ಕಂಗೆ ಬೇರೆ ಸಿಗ್ತಿರ್ತೈತೆ. ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ನೀವೇ OTP ನೀವೇ ಮಾಡ್ಕೋಬೋದು. ಯಾವುದೇ ಥರ ಪ್ರಾಡಕ್ಟ್ ಆಗೋ ಕೆಲಸ ಇದರಲ್ಲಿ ಇಲ್ಲ ಗೌರ್ಮೆಂಟಲ್ಲಿ. ಇದು ಹಾಕಿಂದ ಏನು ಮಾಡ್ತೀವಿ ಅಂದರೆ ಫಸ್ಟ್ ಬರ್ತಕ್ಕಂಥವ್ರು ಕೇಬಿಲಿಂದ ಅವರು ತಮ್ಮ ಸಂಪರ್ಕ ಕನೆಕ್ಷನ್ ಇದೆ ಇಲ್ಲ ಅಂತಂದು ಕರೆಂಟಿಲಿಂದ ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಅದು ಆಗಿಂದ ನೆಕ್ಸ್ಟ್ ಬಂದುಬಿಟ್ಟು ನಾವು ಯಾವ ಕಂಪ್ನಿ ಈ ಅಪ್ಲಿಕೇಶನ್ ಹಾಕಿರ್ತೀವಿ, ಟೋಟಲಾಗಿ ಒಂದು 14 ಕಂಪ್ನಿ ಇದ್ದಾವೆ ಲೀಸ್ಟು. ನೀವು ಯಾವ ಕಂಪ್ನಿ ಆದರೂ ಹಾಕ್ಬೋದು. ಆ ಕಂಪ್ನಿದು ಲೀಸ್ಟ್ ಹಾಕಿದಿಂದ ಅವ್ರು ಏನು ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ರು ವಿತ್ KBದವರು ಎರಡು ಬಂದು ಕೇಸಿ GPS ಮಾಡ್ತಾರೆ. GPS ಯಾಕೆ ಮಾಡ್ತಾರೆ ಅಂದರೆ ಇವ್ರ ಲ್ಯಾಂಡಲ್ಲಿ ಯಾವ ಸರ್ವೆ ನಂಬರ್ ತುಂಬಿರ್ತೀವಿ, ಯಾವ ಸರ್ವೆ ನಂಬರ್ ಆಧಾರ್ ಕಾರ್ಡ್ಲಿಂದ ಲಿಂಕ್ ಆಗಿರುತ್ತೆ, FID ನಂಬರ್ ಇರ್ತೈತೆ, ಅದು ಲಿಂಕ್ ಆಗಿದ್ದ ನಂಬರ್ಗೆ ಬಂದು ಕೇಸ್ ಇದೇ ಲ್ಯಾಂಡ್ ಇದೆ ಅಂತಂದು ಕನ್ಫರ್ಮೇಷನ್ಗೆ ಅವರು ಬಂದು GPS ಮಾಡಿ ಫೋಟೋ ಹೊಡ್ಕೊಂಡು ಹೋಗ್ತಾರೆ. ಈ ಬೋರಿಂದು, ಆ ಬೋರಿಂದು ಆಯಿತು, ಕೆರಿದಾಯಿತು, ಹೊಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ನಾವೇನು ಮಾಡಬೇಕಂದ್ರೆ ಅದು ಲೆಂದಿ ಪ್ರೊಸೆಸ್ ಇದೆ. ಅದೆಲ್ಲ ಆನ್ಲೈನ್ದಲ್ಲಿ ಮೂವ್ ಆಗ್ತಿರ್ತೈತೆ. ಫಸ್ಟ್ ಬಂದು KBಲಿಂದ ವಿಸಿಟ್ ಮಾಡಿದ್ದಾರೆ, ಅವ್ರು ಬಂದು ಅಪ್ಲಿಕೇಶನ್ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಡಿಸ್ಟ್ರಿಬ್ಯೂಟರ್ ಬರ್ತಾರಂತೆ. ಡಿಸ್ಟ್ರಿಬ್ಯೂಟ್ರ್ ಬಂದು ಕೇಸಿ ಅದೆಲ್ಲ GPS ಲೊಕೇಶನ್ ಮಾಡಿ ಅವರು ಫೋಟೋ ಅಪ್ಲೋಡ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಮೆಂಟ್ ಲೆವೆಲ್ಗೆ ಹೋಗುತ್ತೆ. ಪೇಮೆಂಟ್ ಲೆವೆಲ್ಗೆ ಹೋಗಿಂದ ನಮಗೆ ಅವರು ಡಿಸ್ಟ್ರಿಬ್ಯೂಟ್ರ್ ಹೇಳ್ತಾರೆ, ಸರ್ ನಿಮ್ದು ಆಲ್ಮೋಸ್ಟ್ ಆಲ್ ಎಲ್ಲ ಓಕೆ ಆಗಿದೆ, ಪೇಮೆಂಟ್ ಮಾಡಿ ಅಂತ. ಪೇಮೆಂಟು ಒಂದೇ ಆಪ್ಷನ್ ಇರೋದು. ಯಾವುದೇ ಥರ DD ಕಟ್ಟಂಗಿಲ್ಲ, ಚೆಕ್ ಕೊಡೋಂಗಿಲ್ಲ, ಯಾರಿಗೆ ಬ್ರೋಕರ್ ಕೊಡೋಂಗಿಲ್ಲ, ಯಾವುದೇ ಥರ ಇಲ್ಲ. ನಿಮ್ಮ ನಂಬರ್ಲಿಂದ OTP ನಂಬರ್ ಹಾಕಿಂದ OTP ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು OTP ಹಾಕಿದರೆ ನೆಕ್ಸ್ಟ್ ಬರತಕ್ಕಂಥ ಪ್ರೊಸೆಸ್ ನಿಮ್ಮ ಕೈಯಲ್ಲಿರುತ್ತೆ, ಆ ಪೇಮೆಂಟ್ ಮಾಡಿ ಅಂತ. ಆ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಮಾಡಿದ ಪೇಮೆಂಟು ಡೈರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ರಿಗೆ ಹೋಗೋಲ್ಲ, ಬ್ರೋಕರ್ಗೆ ಹೋಗೋಲ್ಲ, ಡೈರೆಕ್ಟಾಗಿ ಹೋಗ್ತಿರ್ತಾ ಅಮೌಂಟು ಗೌರ್ಮೆಂಟ್ಗೆ ಹೋಗುತ್ತಾ. ಆ ಗೌರ್ಮೆಂಟ್ದವ್ರು ಏನು ಮಾಡ್ತಾರೆ, ಎಲ್ಲ ನಿಮ್ಮ 20 ಇದೇನಾಗುತ್ತೆ ಆ್ಯಕ್ಚುಲಿ ಈ ಟೋಟಲ್ ಹೇಳ್ಬಿಡ್ತೀನಿ ನೋಡಿ. 100% ಪೇಮೆಂಟ್ ನಾವು ಯಾವತ್ತೂ ಕಟ್ಟಲ್ಲ. ಫಾರ್ಮರ್ಸ್ ಬಂದುಬಿಟ್ಟು 20% ಫಾರ್ಮರ್ಸು, 30% ಸೆಂಟ್ರಲ್ ಗೌರ್ಮೆಂಟು, 50% ಸ್ಟೇಟ್ ಗೌರ್ಮೆಂಟು. 3 ಜಂಟಿಯಲ್ಲಿ ಇರ್ತೈತೆ ಇದು. ಆ ಪ್ರೋಸೆಸ್ ಆಗಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಆ ಗೌರ್ಮೆಂಟ್ ಲೆವೆಲ್ ಹೋಗಿಂದ ಗೌರ್ಮೆಂಟ್ದವ್ರು ಏನು ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ರಿಗೆ ನಿಮ್ಮ ಕ್ಲೈಂಟ್ ಬಂದಿದ್ದಾರೆ, ಈ ಕ್ಲೈಂಟ್ ನಿಮಗೆ ಈ ಮೋಟ್ರ್ ಕೊಡಬೇಕು, ಇಷ್ಟು HP ಅಂತಂದು ನಾವು ಸೆಲೆಕ್ಷನ್ ಮಾಡಿರ್ತೀವಿ. ಅದೇನೇ ನಮಗೆ ಅವರು ಫಾರ್ವರ್ಡ್ ಮಾಡ್ತಾರೆ. ಯಾರಿಗೆ ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ರಿಗೆ. ಡಿಸ್ಟ್ರಿಬ್ಯೂಟ್ರ್ ಬಂದು ಮತ್ತೆ ಏನು ಹೇಳ್ತಾರೆ ಅಂದರೆ ನಿಮ್ಮ ಪೇಮೆಂಟ್ ಆಗಿದೆ ಸರ್, ನಿಮ್ಮದು ಮೆಟೀರಿಯಲ್ ಎಲ್ಲ ಬರ್ತಿದೆ ಅಂತಂದು. ಪೇಮೆಂಟ್ ಆಗಿದ ತಕ್ಷಣ ಒಂದು ಜಸ್ಟ್ ಇನ್ಫಾರ್ಮೇಷನ್ ಹೇಳ್ತೀನಿ ನೋಡಿ. ನೀವು 5 HP ಹಾಕಿಬಿಟ್ಟಿರ್ತೀರಿ, 5 HP ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತೀರಿ. ನೀವೇನು ಅಂದರೆ ನಿಮಗೆ 7.5 ಬೇಕಿರುತ್ತೆ, 10 ಬೇಕಾಗಿರುತ್ತೆ, ನಿಮ್ಮ ಕೆಪಾಸಿಟಿ ಜಾಸ್ತಿ ಬೇಕಾಗಿರ್ತೈತೆ. ಆ ಟೈಮ್ದಲ್ಲಿ ಏನು ಮಾಡಬೇಕು, ಬಿಫೋರ್ ಪೇಮೆಂಟು ಡಿಸ್ಟ್ರಿಬ್ಯೂಟ್ರಿಗೆ ಹೇಳ್ಕೊಂಡು ಕೇಸಿ ಅದನ್ನು ಅಪ್ಲಿಕೇಶನ್ ಚೇಂಜ್ ಮಾಡ್ಕೋಬೋದು. ಅದು ಆಪ್ಷನ್ ಡಿಸ್ಟ್ರಿಬ್ಯೂಟರ್ ಹತ್ರ ಇರ್ತೈತೆ. ಅದೊಂದು ಕ್ಲಿಯರಿಫೈ. ನೆಕ್ಸ್ಟ್ ಏನಂದರೆ ನಿಮಗೆ KRDL ಅವ್ರು ಏನು ಮಾಡ್ತಾರೆ, ನಿಮಗೆಲ್ಲ ಟೋಟಲ್ ಪೇಮೆಂಟ್ ಆಗಿಂದ ಸಕ್ಸಸ್ ಆಗಿಂದ KRDLದವ್ರು ಫೋನ್ ಮಾಡ್ತಾರೆ, ಸರ್ ನಿಮಗೆ ಎಷ್ಟು ಬಿಟ್ಟು ಡೀಪು SDP ಬೇಕು, ಆಮೇಲೆ ವೈರದು ಅದೆಲ್ಲ ಟೋಟಲಾಗಿ ಸೆಟ್ ಮಾಡ್ಕೊತಾರೆ ಅವರು. ಇಷ್ಟಂತಂದು ಒಂದು ರಫ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ನೆಕ್ಸ್ಟ್ ನಮಗೆ ಗೌರ್ಮೆಂಟ್ ಅಪ್ಲಿಕೇಶನ್ ಎಲ್ಲ ಪ್ರೋಸೆಸ್ ತೋರಿಸ್ತಿರ್ತೈತೆ 1 by 1 ಯಾವ್ದು ಪ್ರೋಸೆಸ್ ಅಂತದೇ ಇದೆ, ನೆಕ್ಸ್ಟ್ ಏನು ಮೆಟೀರಿಯಲ್ ಬರ್ತಿದೆ ಅಂತಂದು. ಆಮೇಲೆ ಯಾವುದೇ ಕಾರಣಕ್ಕೆ ₹1 ಪೇಮೆಂಟು ಕ್ಯಾಶ್ ಕೊಡೋದು ಏನಿರಲ್ಲ. ಏನಕ್ಕೆ ಅಂದರೆ ಇದು ಟೋಟಲಿ ನಾವೇನು ಪೇಮೆಂಟ್ ಮಾಡಿರ್ತೋ ಅದರ ಒಳಗೆ ಇನ್ಕ್ಲೂಡ್ ಆಗಿರುತ್ತೆ. ಟ್ರಾನ್ಸ್ಪೋರ್ಟ್ ಆಮೇಲೆ ಡೆಲಿವರಿ ಚಾರ್ಜು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ನಾನು ಇನ್ನೊಂದು ಹೇಳ್ತೀನಿ ನೋಡಿ, ಯಾರು ರೈತರು ನಿಮಗೆ ನಿಮ್ಮ ಲ್ಯಾಂಡಿಗೆ ಡೆಲಿವರಿ ಕೊಡೋ ಚಾನ್ಸಸ್ ಇದೆ. ಲಾಸ್ಟ್ ಟೈಮ್ ನಾನು ನೋಡಿದ್ದೀನಿ, ನೀವು
ಡಿಸ್ಟ್ರಿಬ್ಯೂಟ್ರ್ ಹತ್ರ ಹೋಗಿ ನೀವೇ ತೊಗೊಂಬಂದು ಅವ್ರು ತೊಗೊಂಬರ್ತಿಲ್ಲ ಕಂಪ್ಲೀಟ್ ಜಗ್ಗಾಗಿದೆ, ನೀವು ಅಲ್ಲೇ ಬಿಡಿ ಬೇಕಾರೆ. ನೆಕ್ಸ್ಟ್ ಅವ್ರಿಗೆ ಪ್ರೋಸೆಸ್ ಆಗಲೇಬೇಕಿದು ಕಂಪಲ್ಸರಿ. ನೀವು ಪೇಮೆಂಟ್ ಕಟ್ಟಿರ್ತಾರೆ, ನಿಮ್ಮ ಪೇಮೆಂಟ್ ಜವಾಬ್ದಾರು ಗೌರ್ಮೆಂಟ್ ಜವಾಬ್ದಾರು ಡಿಸ್ಟ್ರಿಬ್ಯೂಟ್ರ್ ಜವಾಬ್ದಾರು ನಿಮ್ಗೆ ಇರ್ತಾರೆ. ನಿಮ್ಮ ಜವಾಬ್ದಾರು ಡಿಸ್ಟ್ರಿಬ್ಯೂಟ್ರ್ ಹೊರ್ಕೊಂಡಿರ್ತಾರೆ, ಅವ್ರು ಕೊಡಲೇಬೇಕು. ನೀವೇನು ಮಾಡಿ ಆಲ್ಮೋಸ್ಟ್ ಆಲ್ ಅವ್ರಿಗೆ ಪ್ರೋಸೆಸ್ ಆಗಿ ಕನ್ವಿನ್ಸ್ ಚೆನ್ನಾಗಿ ಮಾತಾಡ್ಕೊಳ್ಳಿ. ಎಲ್ಲ ಮಾತಾಡಿದ್ರೆ ಆಲ್ಮೋಸ್ಟ್ ಆಲ್ ಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಆಲ್ಮೋಸ್ಟ್ ಆಲ್ ಒಂದು 10 ಅಪ್ಲಿಕೇಶನ್ ನಮ್ಮ ಫ್ರೆಂಡ್ಸ್ ಎಲ್ಲ ಹಾಕಿದ್ವಿ, ಎಲ್ಲ ಕ್ಲಿಯರ್ ಕೊಟ್ಟಿದ್ದಾರೆ. ಈಗೇನಾಗುತ್ತೆ ಅಂದರೆ ಅದನ್ನು ಟೋಟಲ್ ರಫ್ಲಿ ಕ್ಯಾಲ್ಕುಲೇಷನ್ ಮಾಡಿ ಇಷ್ಟೇ ಫೀಟ್ ಬೇಕಿಷ್ಟು ಅಂತಂದು ಅದನ್ನೇ ಒರಿಜಿನಲ್ ಬರೋದು. ಏನಂದರೆ ನೆಕ್ಸ್ಟು ಅವೆಲ್ಲ ಮೆಟೀರಿಯಲ್ ಬಂದಿದೆ, ಒಂದು ಅವರು ಸಿಸ್ಟಮೆಟಿಕ್ ಇದೆ, ಇದೇ ಥರ ಪ್ಲಾಂಟ್ ಇದು ಮಾಡ್ಕೇಸಿ ಒಂದು ಫೋಲ್ ಹಾಕಿ ಕೊಡಬೇಕು. ಈ ಫೋಲ್ ತೋರಿಸಿ ನೋಡಿ ಬಾ. ಆ್ಯಕ್ಚುಲಿಗ ಇದು ತೋರಿಸ್ತೀನಿ ನೋಡಿ. ಇಲ್ಲಿ ಈ ಪೋಲ್ ಏನಾಗಿರ್ತೈತೆ, 2.5 ಅಗಲ, 2.5 ಉದ್ದ, ಡೀಪು 4 ಫೀಟ್ ಡೀಪ್ ಹಾಕಿರ್ಬೇಕಂದ್ರೆ ಮುಂದೆ ಬರ್ತಕ್ಕಂಥ ಗಾಳಿ ಮಳೆಗೆ ಸ್ಟ್ರಕ್ಚರ್ ತಡಿಬೇಕಿದು. ಅದಕ್ಕೋಸ್ಕರ ಹೆವಿಯಾಗಿ ಈ ಥರ ಸಿ ಹಾಕ್ಕೋಬೇಕು ನಾವು. ನೋಡಿ ತೋರಿಸ್ತೀನಿ ನೋಡಿ, ಈ ಥರ ಈ ಥರ ಚೆನ್ನಾಗಿ ಹಾಕ್ಯಂದ್ರೆ ಏನಾಗುತ್ತೆ, ನಾಳೆ ಬರ್ತಕ್ಕಂಥ ದಿನದಲ್ಲಿ ಇದರಿಂದ ಕೆಪಾಸಿಟಿ ಇಡ್ತಕ್ಕಂಥ ಕೆಪಾಸಿಟಿ ಇಲ್ಲಿ ಮಾಡಿರ್ತೀವಿ. ಇದು ಟೋಟಲಿ ಹಾಕಿದ್ದೀವಿ ನಾವು. ಆ್ಯಕ್ಚುಲಿ ಇದೊಂದು 2 ಮಂತ್ಸ್ ಓಲ್ಡ್, ಇದು ನೀರು 2-3 ಮಂತ್ಸ್ ಓಲ್ಡು. ಏನು ಅಂದರೆ ಇದಕ್ಕೆ ನೀವು ಒಂದು ಡೌಟ್ ಇತ್ತು, ನನಗೆಲ್ಲ ಕೇಳ್ತಿದ್ರ ಓಪನ್ಗೆ ಸಬ್ಮರ್ಸಿಬಲ್ಗೆ ಅಂತಂದು. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೆರೆಗೆ ಯಾರು ಬಾವಿಗೆ ಯಾರು ಹಾಕ್ತಿದ್ದೀರಾ, ಮರ್ಸಿಬಲ್ ಮೋಟ್ರ್ ಹಾಕಿ. ಸಬ್ಮರ್ಸಿಬಲ್ ಅಂದರೆ ಬೋರ್ವೆಲ್ಗೆ ಹಾಕ್ತಕ್ಕಂಥ ಸಬ್ಮರ್ಸಿಬಲ್ಲು, ಬಾಯಿಗೆ ಕೆರೆಗೆ ಹಾಕ್ತಕ್ಕಂಥವ್ರು ಮರ್ಸಿಬಲ್ ಮೋಟ್ರ, ಅದು ಓಪನ್ ಮೋಟ್ರಾಗಿ ಕೊಡ್ತಾರೆ, ಅದನ್ನು ಹಾಕ್ಬೋದು. ಏನಂದರೆ ಈ ಸ್ಟ್ರಕ್ಚರಿಗೆ ಈ 25 ವರ್ಷ ವಾರಂಟಿ ಇರುತ್ತೆ ಪೆನಲ್ಗೆ. ಈ ಪೆನಲ್ಗೆ ಆ ಥರ ನಮಗೇನು ಪ್ರೂಫ್ ಇರಲ್ಲ ಅಂತಾರೆ. ಆಲ್ರೆಡಿ ಅದು ಕಂಡೀಷನ್ಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕಂಡೀಷನ್ ಹೇಳಿರ್ತಾರೆ, 25 ಇಯರ್ಸು ಇದು ಪೆನಲ್ಗೆ ವಾರಂಟಿ. ಆಮೇಲೆ ಹೇಳ್ತೀನಿ ನೋಡಿ, ಇದು ಸ್ಟಾರ್ಟ್ರು ಮೋಟ್ರಿಗೆ ಬಂದುಬಿಟ್ಟು 5 ವರ್ಷ ವಾರಂಟಿ ಇರ್ತೈತೆ. ಯಾವುದೇ ಥರ ನಮ್ಮ ಕಡೆ ಪ್ರೂಫ್ ಕೊಟ್ಟಿರಲ್ಲ, ಬಟ್ ಆನ್ಲೈನಲ್ಲಿ ನಮ್ಮ ಹೆಸರು ಮೇಲೆ ಇರ್ತೈತಲ್ಲ, ಹಂಗಾಗಿ ನಮ್ಗೆ 100% ಇರುತ್ತೆ. ಯಾವುದೇ ಕಾರಣಕ್ಕೆ ಅಕಸ್ಮಾತಾಗಿ ನೀವು ಓಪನ್ ಇದೆ, ಇದು ಪ್ರಾಬ್ಲಮ್ ಇದೆ, ಕಳು ಮಾಡ್ಕೊಂಡು ಹೋಗ್ತಾರೆ ಅಂತಂದು ಭಾಳ ಮಂದಿ ಕಂಪ್ಲೇಂಟ್ ಹೇಳಿದರು. ಇದನ್ನೆಲ್ಲೇ ಕಳು ಮಾಡ್ಕೊಂಡು ಹೋಗಲಿ, ಇಡೀ ಇಂಡಿಯಾದಾಗ ವರ್ಲ್ಡ್ದಾಗ ಹೋಗಲಿ GPS ಟ್ರ್ಯಾಕಿಂಗ್ ಇರ್ತೈತಿ. ಇದಕ್ಕೆ ಇದು ಎಲ್ಲಿದೆ ಏನು ಅಂತಂದು ಟ್ರ್ಯಾಕಿಂಗ್ ಆಗ್ತೈತೆ. ಯಾಕಂದರೆ ಇದು ಓಪನ್ ಆಗಿ ಇಲ್ಲಿ ನೋಡಿ, ಇಲ್ಲೇ ಸ್ಟಾರ್ಟ್ ಬಟನ್ ಇಲ್ಲೇ ಕೊಟ್ಟಿದ್ದಾರೆ, ಎಲ್ಲ ಇಲ್ಲೇ ಕಲೆಕ್ಷನ್ ಇರುತ್ತೆ, ಓಪನ್ ಇರುತ್ತೆ. ಇದಕ್ಕೊಂದು ಬಾಕ್ಸ್ ಮಾಡ್ಕೋಬೋದು ನಮ್ಮ ಸೇಫ್ಟಿಗೋಸ್ಕರ. ಓಕೆ, ಆ್ಯಕ್ಚುಲಿ ಇದಂದರೆ ಮತ್ತು ಈಗ ಹಾಕಿಂದ ಏನು ಪ್ರಾಬ್ಲಮ್ ಸ್ಟಾರ್ಟ್ ಆಗಲ್ಲ. ಯಾಕಂದರೆ ಪ್ರಾಬ್ಲಮ್ಸ್ ಏನು ಇರ್ತೈತೆ ಅಂದರೆ ಆ್ಯಕ್ಚುಲಿ ರೂಲ್ಸ್ ಕಲೆಕ್ಷನ್ಸು ಏನಾದರೂ ಇದ್ದರೆ ಮಾತ್ರ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗುತ್ತೆ. ನಾವೆಲ್ಲ ಸ್ವಲ್ಪ ಕರೆಕ್ಟಾಗಿ ಅವಾಗೇ ಮಾಡಿಸ್ಬೇಕಾದ್ರೆ ನಿಧಾನಾಗಿ ಚೆನ್ನಾಗಿ ಫಿಟ್ಟಿಂಗ್ ಮಾಡಿಸಿದ್ರೆ ಚೆನ್ನಾಗಾಗುತ್ತೆ. ಇದೇನಂದರೆ ಆ್ಯಕ್ಚುಲಿ ಈಗ ಹೇಳ್ತೀನಿ ನೋಡಿ, ಇದು ಒಂದು 5 ವರ್ಷ ಅದ್ರಾಗ eSIM ಇರ್ತೈತೆ ಅಂತಂದು ಹೇಳಿದರು. eSIM ಇರ್ತೈತೆ, ಬಟ್ಟು ನಾವೇನಂದರೆ ಎಲ್ಲಾದರೂ ಕುಂತ್ಕೊಂಡು ನಮ್ಮದು ನೆಟ್ವರ್ಕ್ ಇರಬೇಕು ನಮ್ಮ ಮೊಬೈಲಿಗೆ. ಆ ಟೈಮ್ದಲ್ಲಿ ಏನು ಮಾಡಬೇಕಂದ್ರೆ ಒಂದು ಅಪ್ಲಿಕೇಶನ್ ಬರ್ತೈತೆ, ಅದರಲ್ಲಿ ತೋರಿಸ್ತಿರ್ತೈತೆ ಏನು ಅಂತಂದು ಸ್ಟಾರ್ಟ್ ಮಾಡೋದು ಹೇಗೆ ಅಂತಂದು. ಈಗ ನೋಡಿ ಜಸ್ಟ್ ಇದ್ರಾಗೆಲ್ಲ ಕ್ಲಿಯರ್ ಕಂಡಿಲ್ಲ ನಿಮಗೆ, ನಾನು ಅದು ಕ್ಲಿಯರ್ ಆಮೇಲೆ ಒಂದು ಇದ್ರಾಗೆ ಬೇಕಾದ್ರೆ ಇನ್ನೊಂದು ಟೈಮ್ ನಾನು ರೀಲ್ಸ್ ಮಾಡಿ ಹೇಳ್ತೀನಿ. ಇದು ಸ್ಟಾರ್ಟ್ ಮಾಡ್ತೀನಿ ನೋಡಿ. ನಾವು ಎಲ್ಲೋ ಕುಂತ್ಕೊಂಡು ಕೇಸಿ ನಮ್ಮ ಮೊಬೈಲಲ್ಲಿ ನೆಟ್ಟಿದ್ರೆ ಆನ್ ಮಾಡಿದ್ರೆ ಸಾಕು, ಜಸ್ಟ್ ಇಲ್ಲಿ ಸ್ಟಾರ್ಟ್ ಅಂತ ಕೊಟ್ಬಿಟ್ರೆ ಸ್ಟಾರ್ಟ್ ಆಗ್ತಿದೆ. ನೀವು ಸ್ಟಾರ್ಟ್ ಆದ ತಕ್ಷಣ ಏನು ಮಾಡ್ತಾ ಅಲ್ಲಿ ನೀರು ಮೂವ್ ಅಂತ ಆಗ್ತಿದೆ ನೋಡಿ. ಆನ್ ಮಾಡಿದ್ದೀನಿ, ಒಂದು ನಿಮಿಷ ಬೇಕು, ಯಾಕಂದರೆ ಎಲ್ಲ ಪ್ರೊಸೆಸಿಂಗ್, ಯಾಕಂದ್ರೆ ಇಷ್ಟಿದೆ ಸ್ಟಾಪ್ ಮಾಡಿದ್ದೀವಿ. ಪ್ರಾಬ್ಲಮ್ಸ್ ಯಾವ್ದು ಬರ್ತೈತೆ ಏನು ಅಂತಂದು ಕ್ಲಿಯರ್ ಆಗಿರ್ಬೋದು. ಯಾರಾದರೂ ಅಪ್ಲಿಕೇಶನ್ ಹಾಕಿದ್ರೆ ಕೂಡ ಹಾಕಿ, ಯಾವಾಗ ಕೊಡ್ತಾರೆ ಓಪನ್ ಮಾಡೋದು. ಓಪನ್ ಇದು ಆ್ಯಕ್ಚುಲಿ ಏನಂದರೆ ಇದು 5 HP ಮೋಟ್ರದ್ದು ಈ ಫೋರ್ಸಲ್ಲಿ ಬರ್ತಿದೆ ನೀರು. 5 HP ಮೋಟ್ರದ್ದು ನೋಡಿ. ಈ ಜಸ್ಟ್ ಇಲ್ಲೇ ನಮ್ಮ ಮೊಬೈಲಲ್ಲೇ ಆನ್ ಮಾಡಿಬಿಟ್ರೆ ಆಫ್ ಮಾಡ್ಬೋದು. ನೀವೇನಾದರೂ ನೀವು ಅಲ್ಲಿ ಎಲ್ಲರೂ ಸ್ಪ್ರಿಂಕ್ಲರ್ ಗಟ್ಟಿ ಕಲೆಕ್ಷನ್ ಡಿಸ್ಕನೆಕ್ಟ್ ಆಗೈತೆ ಏನಂದರೆ ಜಸ್ಟ್ ಇಲ್ಲಿ ಒಂದು ಬಟನ್ ಇರ್ತೈತೆ, ಸ್ಟಾಪ್ ಬಟನ್ ಸ್ಟಾಪ್ ಅಂತ ಒಪ್ಪಿಗೆ ಹೊಡೆದ್ಬಿಟ್ರೆ ಆಲ್ಮೋಸ್ಟ್ ಆಲ್ ನೀವು ಅಲ್ಲೇ ಸ್ಟಾಪ್ ಮಾಡಿಬಿಡ್ಬೋದು. ನೋಡಿ ಸ್ಟಾಪ್ ಅಂತ ಕೊಟ್ಟರೆ ಸ್ಟಾಪ್ ಆಯಿತು. ಈ ಥರ ಜಸ್ಟ್ ಎಲ್ಲ ಕೊಟ್ಟಿದ್ದಾರೆ, ಬಟ್ ಚೆನ್ನಾಗಿದೆ. ನೀವೆಲ್ಲ ಯಾರು ಹಾಕ್ಕೊಂತಿದ್ದೀರ ಅಂದರೆ ನಿಮ್ಮ ಏರಿಯಾದಲ್ಲಿ ನಿಮ್ಮ ತಾಲೂಕು ಡಿಸ್ಟಿಕಲ್ಲಿ ಇರ್ತಕ್ಕಂಥ ಡಿಸ್ಟ್ರಿಬ್ಯೂಟ್ರಿಗೆ ಪ್ರಿಪೇರ್ ಮಾಡಿ. ಯಾಕಂದರೆ ನಾನು ಹೇಳ್ತೀನಿ ನೋಡಿ, ಒಂದು ಡಿಸ್ಟಿಕ್ಕಿಂದ ಒಂದು ಡಿಸ್ಟಿಕ್ ಬರ್ಬೇಕಾದ್ರೆ 1-2 ದಿವಸ ಟೈಮ್ ತೊಗೊತಾರೆ. ಅದಕ್ಕೋಸ್ಕರ ನೀವು ನಿಯರೆಸ್ಟ್ ಇರತಕ್ಕಂಥ ಡಿಸ್ಟ್ರಿಬ್ಯೂಟ್ರಿಗೆ ಪ್ರಿಪೇರ್ ಕೊಡಿ. ನಾವೇನಂದರೆ
ನಾವು ಇಲ್ಲಿಂದ ಒಂದು 100 ಕಿಲೋಮೀಟ್ರು 50 ಕಿಲೋಮೀಟ್ರು ಆ ಭಾಗದಾಗ ಇರ್ತಕ್ಕಂಥ ಡಿಸ್ಟ್ರಿಬ್ಯೂಟ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಾಳೆ ಬರ್ತಕ್ಕಂಥ ಸರ್ವಿಸ್, ಯಾಕಂದರೆ ಇವತ್ತು ಒಂದು ದಿವಸದಲ್ಲ ನಮ್ಮದು ಫಾರ್ಮರ್ದು ಜೀವನ ಪೂರ್ತಿ ಇದ್ದಂಗೆ ಒಂದು 25 ವರ್ಷ ವಾರಂಟಿ ಇರ್ತೈತೆ. ಕ್ಲೈಮ್ ಮಾಡ್ಬೇಕಾದ್ರೆ ಡಿಸ್ಟ್ರಿಬ್ಯೂಟರ್ ಬೇಕಾಗುತ್ತೆ, ಯಾರಿದ್ದಾರಂತೆ. ಆಮೇಲೆ ಮೋಟ್ರ್ ಏನಾದರೂ ಸುಟ್ಟರೆ ಅವ್ರಿಗೆ ಬೆಂಡಿಂಗ್ ಮಾಡಿಸ್ಬೇಕಾಗತ್ತೆ. 5 ವರ್ಷ ತನಕ ಆಗಿಂದಾದರೂ ಕೂಡ ಅವ್ರಿಗೆ ನಮ್ಗೆ ಅಟ್ಯಾಚ್ಮೆಂಟ್ ಬೇಕು. ಅದಕ್ಕೋಸ್ಕರ ನಿಮ್ಮ ಡಿಸ್ಟಿಕ್ ಒಳಗೆ ತಾಲೂಕು ಒಳಗೆ ಇದ್ದಂಥ ಡಿಸ್ಟ್ರಿಬ್ಯೂಟರ್ ಸೆಲೆಕ್ಟ್ ಮಾಡಿ ಬೆಸ್ಟ್ ಕಂಪ್ನಿ ಯಾವಿದ್ದಾವೆ ಅಂತಂದು ನೆಕ್ಸ್ಟ್ ಬರೋದಿನದಲ್ಲಿ ನಮ್ಮ ಪೇಜಲ್ಲಿ ರೀಲ್ಸನ್ನು ಹಾಕ್ತಿದ್ದೀನಿ, ಆಮೇಲೆ ಅದನ್ನು ಹಾಕ್ತೀನಿ, ಇನ್ಫಾರ್ಮೇಷನ್ ಹಾಕ್ತಿದ್ದೀನಿ. ಯಾರೆಲ್ಲ ನೀವೆಲ್ಲ ಒಂದು 200+ ಮಂದಿ ನಮಗೆ ಕೇಳ್ತಿದ್ದೀರಿ ಈ ಥರ ಅಪ್ಲಿಕೇಶನ್ ಬಂದಾಗ ಹೇಳಿ ಅಂತಂದು, ಅವರೆಲ್ಲ ಲೀಸ್ಟ್ ಮಾಡಿ ಗ್ರೂಪ್ ಮಾಡಿದ್ದೀನಿ. ಆಯ್ತು ಅವ್ರ ನಂಬರೆಲ್ಲ ನನಗೆ ವಾಟ್ಸಪ್ದಲ್ಲಿ ನಂಬರ್ ಇರ್ತಿದೆ, ಕಾಂಟ್ಯಾಕ್ಟ್ ಇದರಲ್ಲಿ ನಂಬರ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ. ಅವರೆಲ್ಲ ಕಾಲ್ ಮಾಡಿ ಮಾತಾಡಿದ್ದಾರೆ, ಅವರೆಲ್ಲಗೆ ನಂಬರ್ ಸೇವ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬರೋದಿನದಲ್ಲಿ ಅಪ್ಲಿಕೇಶನ್ ಬಂದರೆ ರಿಮೆಂಬರ್ ಮಾಡ್ತೀನಿ, ಯಾಕಂದರೆ ಇದು ಪೇಪರ್ ಸ್ಟೇಟ್ಮೆಂಟ್ ಮಾಡ್ತಾರೆ. ದಿವಸ ವೆಬ್ಸೈಟ್ ಚೆಕ್ ಮಾಡ್ತಿರ್ತೀವಿ ನಾವು. KRDLದಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವರು ಕೂಡ ಕಾಂಟ್ಯಾಕ್ಟ್ ಮಾಡ್ತಿರ್ತೀವಿ. ಯಾವಾಗ ಬರ್ತಿದ್ದೆ ಅವಾಗೆಲ್ಲ ಹೇಳ್ತಿರ್ತೀನಿ. ನೀವೆಲ್ಲ ಯಾರು ಆಗಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ಸ್ 3 ಥಿಂಗ್ಸ್: ನೀರು ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಪಾಣಿ ಇರಬೇಕು, ಅದು ಪ್ಲಸ್ ಪಾಯಿಂಟ್ ಏನಂದರೆ ಜೀವಂತವಾಗಿರ್ಬೇಕು. ಯಾಕಂದ್ರೆ ಅವರು ತಮ್ಮ ಆಯಿತು, ಅಮ್ಮ ಸಿಗ್ನೇಚರ್ ಆಯಿತು ಕಂಡೀಷನ್ಗೆ ಅವ್ರು ಬಾಂಡ್ ಮಾಡಿಸ್ತಾರೆ. ಆ ಬಾಂಡಿಗೆ ಸೈ ಮಾಡತಕ್ಕಂಥದ್ದು ನಾವು ರೆಡಿ ಮಾಡಿ ತಿಂದಿರಬೇಕು. ಅದಕ್ಕೋಸ್ಕರ ಅದನ್ನ ಏನು ಮಾಡಬೇಕು. ಮತ್ತು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಮತ್ತೆ ಹೆಚ್ಚಿನ ಮಾಹಿತಿಗಾಗಿ